ಎಲ್ಲರಿಗೂ ನಮಸ್ಕಾರ. ನಾನು ಪುರುಷೋತ್ತಮ ದೇವರಾಜೆ. ಇವತ್ತಿನ ವಿಡಿಯೋದಲ್ಲಿ ನಾನು ಸೊಂಟ ನೋವಿಗೆ ಸಂಬಂಧಪಟ್ಟಂತಹ ಒಂದು ಆಸನ ಹೇಳಿಕೊಡ್ತೀನಿ. ಈಸಿಯಾಗಿ ಮಾಡುವಂಥದ್ದು, ಈಸಿಯಾಗಿ ಕಡಿಮೆ ಆಗುವಂತಹ ಆಸನ. ಸೊ ಸೊಂಟ ನೋವು ಎಲ್ಲರಿಗೂ ಸರ್ವಸಾಮಾನ್ಯ. ಸೊ ದೊಡ್ಡವರಾಗ್ತಾ ಸೊಂಟ ನೋವುಗಳು ಆಗ್ತಾ ಇರುತ್ತೆ. ಡಿಸ್ಕ್ ಭಾಗದಲ್ಲಿ ಆಗುವಂತಹ ನೋವುಗಳನ್ನು ಕಡಿಮೆ ಮಾಡುವಂತಹ ಒಂದು ಆಸನವನ್ನು ಹೇಳಿಕೊಡ್ತೀನಿ. ಸೊ ಫಸ್ಟ್ ನಾವು ಮಕರಾಸನದಲ್ಲಿ ಮಲ್ಕೋಬೇಕು. ಎರಡು ಕೈನ ಎದೆ ಪಕ್ಕದಲ್ಲಿ ಇರ್ತೀವಿ. ಕಾಲನ್ನ ನೋಡಿ ಚೂಪಾಗಿ ಇಟ್ಕೋಬೇಕು. ಸ್ವಲ್ಪ ಲೆಗ್ ಓಪನ್ ಮಾಡ್ಕೊಳ್ತಾರಾಗಿಲ್ಲ. ಬ್ರೀತ್ ಇನ್ ಹ್ಯಾಲ್ ಮಾಡ್ಕೋಬೇಕು. ಬಾಡಿನ ಸ್ವಲ್ಪ ಮೇಲೆ ಎತ್ಕೋಬೇಕು. ಎಲ್ಬೋ ಇಲ್ಲಿ ಬೆಂಡ್ ಆಗಿರ್ಬೇಕು. ನೋಡ್ಕೊಳ್ಳಿ, ಎಲ್ಬೋನ ಬೆಂಡ್ ಮಾಡಿ ಇಟ್ಕೊಂಡಿದ್ದೀನಿ. ತಲೆ ಮೇಲೆ ಎತ್ಕೊಂಡು ಬ್ರೀತ್ ಇನ್ ಹ್ಯಾಲ್ ಎಕ್ಸೇಲ್ ಮಾಡ್ತಾ ಬರಬೇಕು. ಅದಕ್ಕಿಂತ ಮುಂಚೆ ಇಲ್ಲಿ ತೈನ ಟೈಟ್ ಮಾಡ್ಕೊಳ್ಳಿ. ಹಾಗೆ ಮಿಡ್ಲ್ ಪಾರ್ಟ್ನ ಒಂದು ಒಳಗಡೆ ಹಿಂಗೆ ಎರ್ಕೋಬೇಕು. ಬ್ರೀತ್ ಇನ್ ಹ್ಯಾಲ್ ಡೀಪ್ ಮಾಡ್ಕೋಬೇಕು. ಎಕ್ಸೇಲ್ ಕಂಪ್ಲೀಟ್ಲಿ. ಇನ್ಹ್ಯಾಲ್ ಡೀಪ್, ಎಕ್ಸೇಲ್ ಕಂಪ್ಲೀಟ್ಲಿ. ಹಿಂಗೆ ಮಾಡ್ತಾ ನಾವು ನೋವು ಭಾಗ ಇದೆಯಲ್ಲ, ನೋವಿನ ಭಾಗ, ಆ ಭಾಗದ ಹತ್ರ ಕಾನ್ಸಂಟ್ರೇಟ್ ಮಾಡಬೇಕು. ಬ್ರೀತ್ ಇನ್ ಹ್ಯಾಲ್ ಮಾಡ್ತಾ ಎಕ್ಸೇಲ್ ಮಾಡ್ತಾ ನೋವಿನ ಭಾಗವನ್ನು ಕಾನ್ಸಂಟ್ರೇಟ್ ಮಾಡ್ತಾ ಬರಬೇಕು. ಆವಾಗ ನಿಮಗೆ ನೋವುಗಳು ಕಡಿಮೆ ಆಗ್ತಾ ಬರುತ್ತೆ. ಸೊ ಒಂದು 10 to 15 ಕೌಂಟ್ಸ್ ಮಾಡ್ತಾ ಬನ್ನಿ. ಸೊ ಇದನ್ನ ನೀವು ಒಂದು 3 days ಮಾಡ್ತಾ ಬಂದಾಗ ನಿಮಗೆ ಈ ಸೊಂಟ ನೋವು ಏನಿದೆಯೋ ನೋವು, ಆ ನೋವುಗಳು 100% ಕಡಿಮೆ ಆಗುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್.